Hello guys, welcome back to my channel Seshu Cricket Vlogs. IPL opening match. IPL ಹಿಸ್ಟರಿಯಲ್ಲೇ ಬಿಗ್ಗೆಸ್ಟ್ ರೈವಲ್ರೀಸ್ ಇರೋ ಎರಡು ಟೀಮ್. IPL ಹಿಸ್ಟರಿಯಲ್ಲೇ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಇರೋ ಎರಡು ಟೀಮ್. ಸೊ ಆ ಎರಡು ಟೀಮು ಓಪನಿಂಗ್ ಮ್ಯಾಚ್ ಆದ್ರೆ ಹೆಂಗಿರುತ್ತೆ. ಸೊ ದಟ್ಸ್ RCB ವರ್ಸಸ್ CSK. ಇಂಡಿಯನ್ ಕ್ರಿಕೆಟ್ಸ್ ನೋಡಿರುವ ಟು ಅಬ್ಸಲ್ಯೂಟ್ ಲೆಜೆಂಡ್ಸ್. CSK ಕಡೆ MS ಧೋನಿ ಇದ್ರೆ RCB ಕಡೆ ವಿರಾಟ್ ಕೊಹ್ಲಿ ಇದ್ದಾರೆ. ಸೊ ರೈವಲ್ರಿಗಂತೂ ಐಪ್ಗಂತೂ ಕಮ್ಮಿ ಇಲ್ಲ. ವೇದಿಕೆ ಸಿದ್ಧ ಆಗಿದೆ, ಚೆನ್ನೈನ ಚಪಾಕ್ ಸ್ಟೇಡಿಯಂ ಸಿದ್ಧ ಆಗಿದೆ. ಸೊ ನೋಡಲು ನೀವು ಸಿದ್ಧ. ನೆಕ್ಸ್ಟ್ ಇನ್ನು ವೆನ್ಯೂ ಬಂದ್ಬಿಟ್ರೆ ಚಪಾಕ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೆಯುತ್ತೆ. ಚಪಾಕ್ ಅಂದ ತಕ್ಷಣ ಚೆನ್ನೈಗಂತೂ ಒಂಥರ ಭದ್ರಕೋಟೆ ಇದ್ದಂಗೆ. ಅಲ್ಲಿ 7 ಮ್ಯಾಚಸ್ ಆಗುತ್ತಲ್ಲ, 7 ನಲ್ಲಿ 5 to 6 ಮ್ಯಾಚಸ್ ಅಂತ ಈಸಿಯಾಗಿ ಗೆಲ್ತಾರೆ. ನಮ್ ಬೆಂಗಳೂರು ನೋಡ್ರೆ ಚಪಾಕ್ ಸ್ಟೇಡಿಯಂ ಅಲ್ಲಿ ಯಾವಾಗ 2008 ಅಲ್ಲಿ ಫಸ್ಟ್ ಮ್ಯಾಚ್ ಯಾವಾಗ ಚೆನ್ನೈ ವರ್ಸಸ್ ಬೆಂಗಳೂರು ಮ್ಯಾಚ್ ಆಯ್ತು, ಅವಾಗ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ನೆಕ್ಸ್ಟ್ 7 ಮ್ಯಾಚಸ್ RCB 1 ಮ್ಯಾಚ್ ಗೆದ್ದಿಲ್ಲ. ಅಲ್ಲಿ ಆಡಿರೋ 8 ಮ್ಯಾಚಸ್ ಅಲ್ಲಿ 7 ಮ್ಯಾಚಸ್ CSK ಗೆದ್ದಿದೆ, ಜಸ್ಟ್ 1 ಮ್ಯಾಚ್ ಮಾತ್ರ ಸೊ ನಮ್ಮ ಬೆಂಗಳೂರಿಗೆ ಗೆದ್ದಿದೆ. ಸೊ ಒಂಥರ ಭದ್ರಕೋಟೆ ಇದೆ. ಭದ್ರಕೋಟೆನ ಹೊಡಿತಾರ ನಮ್ಮ ಬೆಂಗಳೂರು ಅಂತ ನೋಡ್ಬೇಕಾಗಿದೆ. ಇನ್ನು ಇಲ್ಲಿ ಸ್ಟಾಟ್ಸ್ ಬಂದ್ಬಿಟ್ರೆ ಗ್ರೌಂಡ್ ಸ್ಟಾಟ್ಗೆ ಇಲ್ಲಿ 76 ಮ್ಯಾಚಸ್ ಆಡಿದ್ರೆ 46 ಮ್ಯಾಚಸ್ ಬ್ಯಾಟಿಂಗ್ ಫಸ್ಟ್ ಆಡಿರೋರು ಗೆದ್ದಿದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 30 ಮ್ಯಾಚಸ್ ಗೆದ್ದಿದ್ದಾರೆ. ಇಲ್ಲಿ 167 ಆವರೇಜ್ ಸ್ಕೋರ್ ಇದೆ. ಸೊ ಚೆನ್ನೈ ಅಂದ ತಕ್ಷಣ ಎಲ್ಲರಿಗೂ ಗೊತ್ತು ಒಂಥರ ಟಿಪಿಕಲ್ ಸ್ಪಿನ್ ಫ್ರೆಂಡ್ಲಿ ವಿಕೆಟ್, ಸ್ಪಿನ್ನರ್ಸ್ಗೆ ಹೆಲ್ಪ್ ಇರುತ್ತೆ ಅಂತ. ಇಲ್ಲಿ ಐ ಸ್ಕೋರ್ಸ್ ಬರಲ್ಲ ಅಂತ. ಬಟ್ ಒಂದೇನಪ್ಪಾ ಅಂದ್ರೆ ಲಾಸ್ಟ್ ಇಯರ್ IPL ನೀವು ಗಮನಿಸಿದ್ರೆ ಒಂಥರ ಐ ಸ್ಕೋರ್ಸ್ ಬಂತು. 180, 200, 200 ಪ್ಲಸ್ ಎಲ್ಲ ಬಂತು. T20 ಕ್ರಿಕೆಟ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಸೊ ಪಿಚಸ್ ಕೂಡ ಅಷ್ಟೇ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ಸ್ ಇರೋ ಕೂಡ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ಸ್ ಅಂತ, ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ಸ್ ಆಗಿ ಹೋಗ್ತದೆ. ಸೊ ಅದರಿಂದ ಮೇ ಬಿ 170 ಇಂದ 180 ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಯಾವುದೇ ಕ್ಯಾಪ್ಟನ್ ಟಾಸ್ ಗೆದ್ರು ಮೇ ಬಿ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾರೆ. ಫಸ್ಟ್ ಮ್ಯಾಚ್ ಅಲ್ಲ, ಪಿಚ್ ಯಾವ ರೀತಿ ಬಿಹೇವ್ ಮಾಡುತ್ತೋ ಗೊತ್ತಿಲ್ಲ. ಸೊ ಅದರಿಂದ ಬ್ಯಾಟಿಂಗ್ ಫಸ್ಟ್ ಆಡಕ್ಕೆ ನೋಡ್ತಾರೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರಿಗೆ ಮೇಜರ್ ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ಕಾರ್ನ್ವೆ ಆಡದೇ ಇರೋದು. ಕಾರ್ನ್ವೆ ಆಡಲಿಲ್ಲ ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ರಚಿನ್ ರವೀಂದ್ರ ಕೈಲಿ ಓಪನಿಂಗ್ ಮಾಡ್ತಾರೆ. ರಚಿನ್ ರವೀಂದ್ರ ಮತ್ತೆ ರುತುರಾಜ್ ಗಾಯಕ್ವಾಡ್ ಓಪನಿಂಗ್ ಮಾಡ್ತಾರೆ. ಒಳ್ಳೆ ಓಪನರ್ಸ್ ಇದ್ದಾರೆ ಅವರಲ್ಲಿ. ನೆಕ್ಸ್ಟ್ ಮೊಯಿನ್ ಅಲಿ ಆಗಿರ್ಬೋದು, ಶಿವಮ್ ಡುಬೆ ಆಗಿರ್ಬೋದು, ಅಜಿಂಕ್ಯ ರಹಾನೆ ಆಗಿರ್ಬೋದು, ಸಖತ್ತಾಗಿದೆ. ಫಾರಿನ್ ಬಿಲ್ಡರ್ಸ್ ಅಷ್ಟೇ, ಡೆರೆ ಮಿಚೆಲ್ ಆಡ್ ಆಗಿದ್ದಾರೆ, ಸಖತ್ತಾಗಿದೆ. ಸ್ಪಿನ್ನರ್ಸ್ ಆಗಿ ತೀಕ್ಷಣ ಇದ್ದಾರೆ. ಸೊ ಈ ಮ್ಯಾಚ್ ಅಂತೂ ತೀಕ್ಷಣ ಕ್ರೂಷಿಯಲ್ ಜಾಸ್ತಿ ಆಗ್ತಾರೆ. ಯಾಕಂದ್ರೆ ಮೊಯಿನ್ ಅಲಿ ಮತ್ತೆ ತೀಕ್ಷಣ ನಮ್ಮ ಬೆಂಗಳೂರು ಅವ್ರು ಸ್ವಲ್ಪ ಗೊತ್ತಿರೋದಲ್ಲ. ಸೊ ಸ್ಪಿನ್ನರ್ಸ್ಗೆ ಸ್ವಲ್ಪ ಶೇಕಿ ತರ ಕಾಣಿಸ್ತಾ ಇರ್ತಾರೆ. ಸೊ ಅದರಿಂದ ತೀಕ್ಷಣ ಮತ್ತೆ ಡ್ಯಾರೆ ಮಿಚೆಲ್ ಆಗಿರ್ಬೋದು, ಡ್ಯಾರೆ ಮಿಚೆಲ್ ಅಷ್ಟೇ ಅವರ ಆಲ್ರೌಂಡರ್ ಇಂದ ಇದಾಗ್ತಾರೆ. ನೆಕ್ಸ್ಟ್ ರಚಿನ್ ರವೀಂದ್ರ ಆಗಿರ್ಬೋದು, ಮೊಯಿನ್ ಅಲಿ ಆಗಿರ್ಬೋದು, ಚೆನ್ನಾಗಿ ಆ ಸ್ಪಿನ್ ಬಲ ಬರುತ್ತೆ. ಇನ್ನ ನೆಕ್ಸ್ಟ್ ನಮ್ಮ ಬೆಂಗಳೂರು ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸೊ ಮೈನ್ಲಿ ನಮ್ಮ ಬೆಂಗಳೂರು ಬೌಲಿಂಗ್ ವಿಕೆ, ಬ್ಯಾಟಿಂಗ್ ಅಂತೂ ಸಕ್ಕಷ್ಟು ಸ್ಟ್ರಾಂಗ್ ಐತಿ. ಟಾಪ್ 5 ಅಂತೂ ಬರೀ ಗುದ್ದೋಂತ ಪ್ಲೇಯರ್ಸ್ ಇದ್ದಾರೆ. ಮ್ಯಾಕ್ಸ್ವೆಲ್ ಆಗಿರ್ಬೋದು, ಫಾಫ್ ಡು ಪ್ಲೆಸಿಸ್ ಆಗಿರ್ಬೋದು, ರಜತ್ ಪಡಿದಾರ್ ಆಗಿರ್ಬೋದು, ಕ್ಯಾಮ್ರನ್ ಗ್ರೀನ್ ಆಗಿರ್ಬೋದು, ಸಕ್ಕದ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ. ಬಟ್ ಬೌಲಿಂಗ್ ಅಂತೂ ಆನ್ ಪೇಪರ್ ಸ್ಟ್ರಾಂಗ್ ಇಲ್ಲ. ಬಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡ್ಬೇಕಾಗಿದೆ. ಇನ್ನು ನೆಕ್ಸ್ಟ್ ನಮ್ಮ 4 ಫಾರಿನ್ ಪ್ಲೇಯರ್ಸ್ ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ಫಾಫ್ ಡು ಪ್ಲೆಸಿಸ್, ಕ್ಯಾಮ್ರನ್ ಗ್ರೀನ್, ಗ್ಲೈನ್ ಮ್ಯಾಕ್ಸ್ ನೋಡಿ. ಫಾಸ್ಟ್ ಬೌಲರ್ ಆಗಿ ಆಪ್ಷನ್ಸ್ ಜಾಸ್ತಿ ಇದೆ. ಅಲ್ಸರಿ ಜೋಸನ್ ಪಿಕ್ ಮಾಡ್ತಾರ, ರೈಸ್ ಟೋಪ್ಲಿನ್ ಪಿಕ್ ಮಾಡ್ತಾರ, ಇಲ್ಲ ಫರ್ಗ್ಯೂಸನ್ ಪಿಕ್ ಮಾಡ್ತಾರ ನೋಡ್ಬೇಕು. ಮೇ ಬಿ ಸ್ಲೋ ಪಿಚರ್ಸ್ ಅಲ್ಲಿ ಅಲ್ಸರಿ ಜೋಸನ್ ಪಿಕ್ ಮಾಡ್ರೆ ಬೆಸ್ಟ್ ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ಅವರ ಕಟ್ಟರ್ಸ್, ಅವರ ಸ್ಲೋಯರ್ ಒನ್ಸ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸ್ಲೋ ಪಿಚಸ್ ಅಲ್ಲಿ ಅಂತ ನನ್ನ ಒಪಿನಿಯನ್. ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ ಬಂದ್ಬಿಟ್ರೆ ರಚಿನ್ ರವೀಂದ್ರ, ಡ್ಯಾರೆಲ್ ಮಿಚೆಲ್ ಮತ್ತೆ ತೀಕ್ಷಣ, ಮೊಯಿನ್ ಅಲಿ ಆಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಬ್ಯಾಟಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರು ಸಮೀರ್ ರಿಜ್ವಿ ಆಗಿರ್ಬೋದು, ಶಿವಮ್ ಡುಬೆ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಬೌಲಿಂಗ್ ಬಂದ್ಬಿಟ್ರೆ ಅವ್ರಿಗೆ ಜಾಸ್ತಿ ಆಪ್ಷನ್ಸ್ ಇದೆ. ಮುಖೇಶ್ ಚೌಧರಿ ಆಗಿರ್ಬೋದು, ತುಷಾರ್ ದೇಶಪಾಂಡೆ ಆಗಿರ್ಬೋದು, ಇಬ್ಬರಲ್ಲಿ ಯಾರನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಮ್ಮ RCB ಬಂದ್ಬಿಟ್ರೆ ಬ್ಯಾಟಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅನುದ್ ರಾವತ್, ಶ್ರೇಯಸ್ ಪ್ರಭುದೇಶಾಯಿ, ಮನೋಜ್ ಬಂಡ್ಗೆ ಯೂಸ್ ಮಾಡ್ಕೋ ಚಾನ್ಸಸ್ ಇರುತ್ತೆ. ಇನ್ನು ಬೌಲಿಂಗ್ ಬಂದ್ಬಿಟ್ರೆ ಎಷ್ಟೆಲ್ ಯೂಸ್ ಮಾಡ್ಕೋಬೋದು ಸಾಧ್ಯತೆ ಇಲ್ಲ. ಆಕಾಶ್ ದೀಪ್ ಯೂಸ್ ಮಾಡ್ಕೋಬಹುದು, ಇಲ್ಲ ವೈಶಾಖ್ ವಿಜಯ್ ಕುಮಾರ್ ಯೂಸ್ ಮಾಡ್ಕೋಬಹುದು. ಸೊ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಎರಡು ಟೀಮಲ್ಲೂ ಇಂಪ್ಯಾಕ್ಟ್ ಪ್ಲೇಯರ್ ಯೂಸ್ ಮಾಡ್ಕೊಳ್ಳೋ ಆಪ್ಷನ್ಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಫಸ್ಟ್ ಮ್ಯಾಚ್ ಅಲ್ಲ, ಗೆಲ್ಲೋದು ಯಾರು ಅಂತ ಹೇಳಕ್ ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೋ ಗೊತ್ತಿಲ್ಲ. ಬಟ್ ನನಗೆ ಯಾಕೋ ಸ್ಟ್ರಾಂಗ್ ಒಪಿನಿಯನ್ ಇದೆ, CSK ಭದ್ರಕೋಟೆಯನ್ನ ನಮ್ಮ ಬೆಂಗಳೂರಿಯನ್ಸ್ ಬೀಟ್ ಮಾಡ್ತಾರೆ. ಸತ ಲಕ್ ಬಂದಿದೆ, ನಮ್ಮ ಹೆಣ್ಮಕ್ಳಿಂದ ಲಕ್ ತಂದಿದ್ದಾರೆ. ಸೊ ಆ ಲಕ್ಕಿಂದ ಫಸ್ಟ್ ಮ್ಯಾಚ್ ಚೆನ್ನೈನ ಬೀಟ್ ಮಾಡಿ ಶುಭಾರಂಭ ಮಾಡ್ತಾರೆ ಅಂತ ನನ್ನ ಸ್ಟ್ರಾಂಗ್ ಒಪಿನಿಯನ್. ಸೊ ಮೇ ಬಿ 60-40 ಅಂತ, 60% ಬೆಂಗಳೂರಿಗೆಲ್ಲ ಚಾನ್ಸಸ್ ಇರುತ್ತೆ, 40% CSK ಗೆಲ್ಲ ಚಾನ್ಸಸ್ ಇರುತ್ತೆ. ಸೊ ಇನ್ನ ಕೀ ಪ್ಲೇಯರ್ಸ್ ಬಂದ್ಬಿಟ್ರಿ ಎರಡು ಟೀಮ್ ಇಂದ ಚೆನ್ನೈ ಸೂಪರ್ ಕಿಂಗ್ಸ್ ನೋಡ್ರೆ ರುತುರಾಜ್ ಗಾಯಕ್ವಾಡ್ ಮತ್ತೆ ಮೊಯಿನ್ ಅಲಿ, ತೀಕ್ಷಣ ಇರ್ಬೋದು, ಮತ್ತೆ ಶಿವಮ್ ಡುಬೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಮ್ಮ ಬೆಂಗಳೂರು ಬಂದ್ಬಿಟ್ರೆ ಮೈನ್ಲಿ ನಮ್ಮ ಬೆಂಗಳೂರಲ್ಲಿ ವಿರಾಟ್ ಕೊಹ್ಲಿ ಎಲ್ಲರಿಗೂ ಎಸ್ ನಮ್ಗೆ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅಂತ ಹೇಳ್ತೀವಿ. ಬಟ್
ವಿರಾಟ್ ಕೊಹ್ಲಿಗಾನೆ ನಾನು ಇಲ್ಲಿ ಫಾಫ್ ಡುಪ್ಲೆಸಿಸ್ ಯಾವ ರೀತಿ ಆಡ್ತಾನೆ, ಯಾಕಂದ್ರೆ ಫಾಫ್ಗೆ ಗೊತ್ತು ಚೆನ್ನೈ ಪಿಚ್ ಚಪಾಕ್ ಯಾವ ರೀತಿ ಇರುತ್ತೆ ಅಂತ. ಸೊ ಫಾಫ್ ಡುಪ್ಲೆಸಿಸ್ನ ಬಿಗ್ ರನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಸ್ಟ್ರಾಂಗ್ ಒಪಿನಿಯನ್. ಫಾಫ್ ಡುಪ್ಲೆಸಿಸ್ ಆಗಿರ್ಬೋದು, ಗ್ಲೈನ್ ಮ್ಯಾಕ್ಸ್ವೆಲ್ ಆಗಿರ್ಬೋದು, ಕ್ಯಾಮ್ರನ್ ಗ್ರೀನ್ ಯಾವ ರೀತಿ ಆಡ್ತಾರೆ, ಬೌಲಿಂಗ್ ಅಲ್ಲಿ ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ ಯಾವ ರೀತಿ ಆಡ್ತಾರೆ. ಸೊ ಇವರು ಕೀ ಪ್ಲೇಯರ್ಸ್ ಆಗ್ತಾರೆ. ಸೊ ಹೇಳಲ್ಲ ಮೊದಲೇ ಗೆಲ್ಲೋ ಚಾನ್ಸಸ್ ಬೆಂಗಳೂರಿಗೆ ಸ್ಲೈಟ್ ಹೆಚ್ಚಿದೆ ಅಂತ ನನ್ನ ಒಪಿನಿಯನ್. ಸೊ ನಿಮ್ ಪ್ರಕಾರ ಯಾರು ಗೆಲ್ಬಹುದು ಈ ಓಪನಿಂಗ್ ಮ್ಯಾಚ್ ಅಲ್ಲಿ, ಯಾರು ಪರ್ಫಾರ್ಮೆನ್ಸ್ ಕೊಡ್ಬೋದು, ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂತಾರೆ ಈ ಮ್ಯಾಚ್ ಅಲ್ಲಿ ಕಾಮೆಂಟ್ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಗಾಯ್ಸ್, ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಈ ತರ ಪ್ರತಿ ಪ್ರಿವ್ಯೂ ವಿಡಿಯೋ ನಿಮ್ಗೆ ಬರುತ್ತೆ. ಸೊ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಬೈ ಗಾಯ್ಸ್.